ಮನುಷ್ಯ ಅಂದ ಮೇಲೆ ಅನಾರೋಗ್ಯ ಸಾಮಾನ್ಯ. ಈ ಸಂದರ್ಭಗಳಲ್ಲೆಲ್ಲ ದೇವರಂತೆ ಕಾಣುವವರು ವೈದ್ಯರು. ನಮ್ಮ ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾದರೆ ಅಥವಾ ಅಪಘಾತವಾದರೆ ತಕ್ಷಣ ನೆನಪಾಗುವುದು ಆಸ್ಪತ್ರೆ ಎಂಬ ದೇಗುಲ, ಡಾಕ್ಟರ್ ಎಂಬ ದೇವರು, ದಾದಿಯರು ಎಂಬ ದೇವತೆಗಳು. ಈ ಜಗತ್ತಿನಲ್ಲಿ ಎಂತಹದ್ದೇ ಮಹಾನ್ ಕಾಯಿಲೆ ಬರಲಿ, ಸಾಂಕ್ರಾಮಿಕ ರೋಗ ಬರಲಿ, ಪ್ರಾಣದ ಹಂಗು ತೊರೆದು ರೋಗಿಯ ಪರವಾಗಿ ನಿಲ್ಲುವ ಒಂದೇ ಒಂದು ಜೀವ, ಅದು ಡಾಕ್ಟರ್ ಮತ್ತು ದಾದಿಯರು. ಇವತ್ತು ಒಂದು ಮಗು ಹುಟ್ಟಿತೆಂದರೆ ಸಾರ್ಥಕ ಭಾವದಿಂದ ತಾಯಿಗೆ ತನ್ನ ಕರುಳ ಕುಡಿಯನ್ನು ಪರಿಚಯಿಸಿ ಆಕೆಯ ಎಲ್ಲ ರೀತಿಯ ಸೇವೆ ಮಾಡುವ ಮಹಾ ತಾಯಿ ಈಕೆ. ರೋಗಿಯ ಚೇತರಿಕೆಗಾಗಿ ದುಡಿಯುವ ಕೈಗಳು, ಮಾಡುತ್ತಿರುವ ಕೆಲಸ, ಶ್ರಮ ನಿಜಕ್ಕೂ ಕೃತಜ್ಞತೆಗೆ ಮೀರಿತು. ದಾದಿಯರು ಅಂದ ತಕ್ಷಣ ನಮಗೆ ಈಗ ಜ್ಞಾಪಕಕ್ಕೆ ಬರುವಂಥದ್ದು ಏನು ಅಂತ ಹೇಳಿದರೆ, ಈಗ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇಶವನ್ನು ಕಾಯಲಿಕ್ಕೆ ಸೈನಿಕರು ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಆಸ್ಪತ್ರೆಯಲ್ಲಿ ಅಥವಾ ನಮ್ಮ ಜನರ ಆರೋಗ್ಯವನ್ನು ಕಾಪಾಡುವಲ್ಲಿ ಸೈನಿಕರಷ್ಟೇ ಮುಖ್ಯ ಪಾತ್ರ ದಾದಿಯರು ಅಂತ ಹೇಳಲಿಕ್ಕೆ ನಮ್ಮ ದೇಶವನ್ನು ಕಾಯುವಲ್ಲಿ ಮುಖ್ಯ ಪಾತ್ರ ವಹಿಸುವಂಥದ್ದು ಸೈನಿಕರು. ಅದೇ ರೀತಿಯಲ್ಲಿ ಡಾಕ್ಟ್ರುಗಳು ನಾವು ಔಷಧಿಗಳನ್ನ ಬರಿತೇವೆ ಅಥವಾ ಔಷಧಿಗಳನ್ನ ಪ್ರಿಸ್ಕ್ರಿಪ್ಷನ್ ಮಾಡ್ತೇವೆ, ಪೇಷಂಟನ್ನು ಮಾತಾಡಿಸ್ತೇವೆ. ಆದರೆ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ಆ ರೋಗಿಯನ್ನು ನೋಡಿಕೊಳ್ಳುವಲ್ಲಿ ನಮ್ಮ ದಾದಿಯರ ಪಾತ್ರ ಅತ್ಯಂತ ಮಹತ್ವದ್ದು. ನಮ್ಮ ದೇಶವನ್ನು ಕಾಯುವ ಸೈನಿಕರಂತೆ ಆ ದಾದಿಯರು ನಮ್ಮ ಪೇಷಂಟ್ ನಮ್ಮ ಆಸ್ಪತ್ರೆಯಲ್ಲಿ ಏನು ರೋಗಿಯನ್ನು ಉಪಚರಿಸಿ ಅವರನ್ನು ಕಾಯುವಲ್ಲಿ ಅವರು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಮನೆಯ ಅದೆಷ್ಟೋ ಸಮಸ್ಯೆಗಳನ್ನು ಮರೆತು ಅವರು ನಮ್ಮ ಆಸ್ಪತ್ರೆಗಳಲ್ಲಿ ದುಡಿತಾರೆ, ರೋಗಿಗಳನ್ನು ಉಪಚರಿಸ್ತಾರೆ. ರೋಗಿಯನ್ನು ಅತ್ಯಂತ ಆತ್ಮೀಯವಾಗಿ, ಅತ್ಯಂತ ಏನು ಮನೆಯವರನ್ನು ನೋಡಿಕೊಳ್ಳುವುದಕ್ಕಿಂತ ಉತ್ತಮ ರೀತಿಯಲ್ಲಿ ದಾದಿಯರು ರೋಗಿಯನ್ನು ನೋಡ್ತಾ ಇರೋದ್ರಿಂದ ಅವರ ಈ ದಾದಿಯರ ದಿನಾಚರಣೆ ಅಂತ ಬರೀ ಒಂದು ದಿವಸದ ಆಚರಣೆ ಮಾತ್ರ ಅಲ್ಲ, ಅದು ವರ್ಷ ಪೂರ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ನಾನು ಬೆನಕ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ನೆಲೆಯಲ್ಲಿ ನಾನು ಎಲ್ಲ ದಾದಿಯರಿಗೂ ಸಲ್ಯೂಟ್ ಅಂತ ಹೇಳ್ತಾ ಎಲ್ಲರಿಗೂ ದಾದಿಯರ ದಿನದ ಶುಭಾಶಯಗಳು.